ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್. ಇವತ್ತು ನಿಮ್ಮ ಮುಂದೆ ಮತ್ತೊಂದು ಅಸಾಧ್ಯ ಪ್ರಕರಣದಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ನೀಡಿ ಯಶಸ್ಸನ್ನು ಕಂಡಿರುವುದರ ಬಗ್ಗೆ ಅನುಭವಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಬಂಧುಗಳೇ, ಈ ಒಂದು ಪ್ರಕರಣವನ್ನು ಪುರುಷ ಬಂಜೆತನ ಅಂಥೇಳಿ ಹೇಳ್ಬೋದು. ಇವರಲ್ಲಿ ಶುಕ್ರಾಣುಗಳ ಪ್ರಮಾಣ ಅಂತಂದರೆ ಸ್ಪರ್ಮ್ ಕೌಂಟ್ ಟೋಟಲ್ 0 ಇತ್ತು. ಅಷ್ಟೇ ಅಲ್ಲದೆ ಶುಕ್ರಾಣುಗಳ ಉತ್ಪತ್ತಿಗೆ ಕಾರಣವಾಗಬಲ್ಲ ಹಾರ್ಮೋನ್ ಸಹಿತ ತೀರಾ ಕಡಿಮೆ ಪ್ರಮಾಣದಲ್ಲಿತ್ತು. ಆಲ್ಮೋಸ್ಟ್ ಈ ಒಂದು ಪ್ರಕರಣವನ್ನು ಅಸಾಧ್ಯ ಪ್ರಕರಣ ಅಂಥೇಳಿ ಪರಿಗಣಿಸಲಾಗಿತ್ತು. ಆಮೇಲೆ ಬಾಡಿಗೆ ಡೋನರ್ದಿಂದ ಪಡೆದಂತಹ ಸ್ಪರ್ಮ್ಗಳಿಂದ ಗರ್ಭಧಾರಣೆ ಮಾಡಿಸಬೇಕಾಗಬಹುದು ಎಂಬುದನ್ನು ಹೇಳಲಾಗಿತ್ತು. ಆದರೆ ಆಯುರ್ವೇದ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದರ ಮುಖಾಂತರ ಕೇವಲ ಒಂದೇ ಒಂದು ತಿಂಗಳಿನಲ್ಲಿ 0 ಸ್ಪರ್ಮ್ ಇದ್ದದ್ದು 20 ಲಕ್ಷದಿಂದ 40 ಲಕ್ಷ ಸ್ಪರ್ಮ್ ಕೌಂಟ್ಗಳು ಹೆಚ್ಚಾಗಿರುವುದನ್ನು ಹಾಗೂ ಆ ಸ್ಪರ್ಮ್ಗಳು ಅತ್ಯಂತ ಆರೋಗ್ಯಯುತವಾಗಿ ಹುಟ್ಟಿರುವುದನ್ನು ನಾವು ನೋಡಬಹುದಾಗಿದೆ. ಆದ್ದರಿಂದ ವ್ಯವಸ್ಥಿತ ಜೀವನ ಶೈಲಿ, ನಿಯಮಿತ ಆಹಾರ ಪದ್ಧತಿ ಹಾಗೂ ಆಯುರ್ವೇದ ಔಷಧಿಗಳ ಸಹಾಯದಿಂದ ಅಸಾಧ್ಯವನ್ನೂ ಸಹಿತ ಸಾಧ್ಯ ಮಾಡಬಹುದು ಎಂಬುದನ್ನು ಈ ಪ್ರಕರಣದಲ್ಲಿ ನಾವು ನೋಡಬಹುದು. ಆಯುರ್ವೇದ ವೈದ್ಯನಾಗುವುದು ಅತ್ಯಂತ ಹೆಮ್ಮೆಯ ಸಂಗತಿ ಎಂಬುದನ್ನು ಮತ್ತೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬನ್ನಿ ಅವರ ಮಾತಿನಲ್ಲಿ ಅವರ ಅನುಭವವನ್ನು ಕೇಳಿಕೊಂಡು ಬರೋಣ. ಸರ್ ನಮಸ್ಕಾರ. ನಿಮ್ಮ ಅನುಭವ ಬೇರೆದವರಿಗೂ ಭಾಳಷ್ಟು ಉಪಯೋಗ ಆಗಲಿ ಅಂಥೇಳಿ ಈ ವಿಡಿಯೋ ಮಾಡಾಕತ್ತೀವಿ. ನೀವಲ್ಲೇ ಕುಂತಲ್ಲಿಂದನ ನಿಮ್ಮ ಅನುಭವಗಳನ್ನು ಹಂಚ್ಕೋರಿ ಸರ್. ನಮಸ್ಕಾರ ಎಲ್ಲರಿಗೂ. ನಾನು ಮೊದಲು ಧನ್ವಂತರಿಯ ದವಾಖಾನೆ ವೈದ್ಯರಾದಂತಹ ಸಂತೋಷ್ ಶೆಟ್ಟರ್ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕಂತಂದ್ರೆ ಒಂದೊಂದು ದೊಡ್ಡ ಸಮಸ್ಯೆಯಿಂದ ನಮ್ಮನ್ನು ಪಾರು ಮಾಡಿದರು. ಏನು ಸಮಸ್ಯೆ ಇತ್ತು ಅಂತಂದ್ರೆ, ನಮಗೆ ಒಬ್ಬನೇ ಒಬ್ಬ ಮಗ ಅದನ್ನು ನಾವು ಮದುವೆ ಮಾಡಿದ್ವಿ. ಆದರೆ ಭಾಳಷ್ಟು ದಿವಸ ಆದರೂ ಸಹಿತ ಮಕ್ಕಳು ಆಗಲಿಲ್ಲ. ಯಾಕಂತ ತೋರ್ಸಕ್ಕೆ ಹೋದಾಗ ನಮಗೊಂದು ಆಘಾತಕಾರಿ ವಿಷಯ ಗೊತ್ತಾಯಿತು. ಅದೇನಪ್ಪ ಅಂತಂದ್ರೆ, ಅವನಲ್ಲಿ ಶುಕ್ರಾಣುಗಳು ಸಂಪೂರ್ಣವಾಗಿ 0 ಅದಾವ ಅನ್ನುವಂಥ ಮಾತು. ಅದರ ಜೊತೆಗೆ ಆ ಶುಕ್ರಾಣು ಉತ್ಪತ್ತಿ ಆಗೋಕ್ಕೆ ಏನು ಕಾರಣಕ್ಕಿಲ್ಲ ಹಾರ್ಮೋನ, ಅದು ಸಹಿತ ಪೂರ್ಣ ಪ್ರಮಾಣದಲ್ಲಿ ಭಾಳಷ್ಟು ಕಡಿಮೆ ಐತಿ ಅಂತ ಅವರು ಹೇಳಿದರು. ಮತ್ತು ಅವ್ರು ಏನೋ ಒಂದು ಪರಿಹಾರ ಕೊಟ್ಟಪ್ಪ ಅಂತಂದ್ರೆ, ನಮ್ಮ ಮಗುವಿಗೆ ಸಹಜವಾಗಿ ಮಕ್ಕಳು ಆಗೋಕ್ಕೆ ಸಾಧ್ಯ ಇಲ್ಲ, ಮತ್ತು ನಾವು ಬಾಡಿಗೆ ಶುಕ್ರಾಣುಗಳನ್ನು ತೆಗೆದುಕೊಂಡನ ಮಕ್ಕಳು ಆಗಬೇಕು ಅನ್ನುವಂಥ ಮಾತು ಅವರು ಹೇಳಿದಾಗ ಭಾಳ ದುಃಖ ಆಯ್ತು. ನಮಗೆ ಆಕಾಶನ ಕಳಚಿ ಬಿದ್ದಂಗಾತು. ಇಲ್ಲಿ ನಮ್ಮ ಲೋಕಾಪುರದಾಗ ಯಾರೋ ಹೇಳಿದರು, ಡಾಕ್ಟರ್ ಅದಾರು, ಅವರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂಥೇಳಿ ನಾವಿಲ್ಲಿ ಬಂದೀವಿ. ನಮಗೆ ಆಶ್ಚರ್ಯ ಆಯ್ತು. ಬರೀ ಒಂದೇ ತಿಂಗಳಾಗ 0 ಇದ್ದಂತಹ ಶುಕ್ರಾಣುಗಳು 2 ಲಕ್ಷದಷ್ಟು ಶುಕ್ರಾಣುಗಳು ಉತ್ಪತ್ತಿಯಾದವು. ಇದು ನೋಡಿದಾಗ ಭಾಳ ಆಶ್ಚರ್ಯ ಆಯಿತು. ಇದಾದ ನಂತರ ನಾವು ಮೊದಲು ತೋರಿಸ್ತಿದ್ದಿಲ್ಲ, ಆ ಡಾಕ್ಟರ್ ಕಡೆ ಹೋಗಿ ರಿಪೋರ್ಟ್ ತೋರಿಸಿದಾಗ ಅವ್ರಿಗೂ ಭಾಳ ಆಶ್ಚರ್ಯ ಆಯಿತು. ನಾವು ಇದು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ರೀ, ಅದರ ಶುಕ್ರಾಣುಗಳು ಉತ್ಪತ್ತಿ ಆಗ್ಯಾವ, ನಿಮಗೆ ಸಹಜವಾಗಿ ಮುಂದಿನೆಲ್ಲ ಪ್ರಕ್ರಿಯೆಗಳು ಆಗುವಂಥ ಸಾಧ್ಯತೆಗಳದಾವ ಅನ್ನುವಂಥ ಮಾತು ಹೇಳಿದರು. ಇದು ಕೇಳಿದಾಗ ನಾವು ಭಾಳ ಖುಷಿ ಆಯಿತು. ಅದಕ್ಕೆ ಮತ್ತೊಮ್ಮೆ ಡಾಕ್ಟರ್ ಸಂತೋಷ್ ಶೆಟ್ಟರ್ ಅವರಿಗೆ ಹಾಗೂ ಆಯುರ್ವೇದಕ್ಕೆ ತುಂಬ ಹೃದಯದ ಧನ್ಯವಾದಗಳು.